ಈ ಮನೆ ಆಯ ಅಂತಿರುತ್ತಲ್ಲ, ಅದರ ಅಳತೆ ನಾವು ಮನೆ ಕಟ್ಟಬೇಕಾದ್ರೆ ಬರುವಂತಹ ಹೊರಗೋಡೆಗಳ ಉದ್ದ ಮತ್ತು ಅಗಲದ ಅಳತೆಯನ್ನು ಸೂಚಿಸ್ತಿದೆ. ಮನೆ ಆಯಗಳಲ್ಲಿ ಹಲವಾರು ಪ್ರಕಾರಗಳಿವೆ. ಆ ಮನೆ ಆಯಗಳ ಹೆಸರು ಧ್ವಜಾಯ, ಧೂಮ್ರಾಯ, ಸಿಂಹಾಯ, ಶ್ವಾನಾಯ, ವೃಷಭಾಯ, ಖರಾಯ, ಗಜಾಯ, ಕಾಕಾಯ. ಈ 8 ಆಯ ಪ್ರಕಾರಗಳನ್ನೇ ವಾಸ್ತುಶಾಸ್ತ್ರದಲ್ಲಿ ಮನೆ ಮತ್ತು ಕಟ್ಟಡದ ಆಯ ಎಂದು ನಾವು ಹೇಳ್ತೀವಿ. ಈ ಪ್ರತಿ ಆಯಕ್ಕೆ ಬಲದ ದಿಕ್ಕುಗಳು ಕೂಡ ನಿಗದಿಯಾಗಿವೆ. ಉದಾಹರಣೆಗೆ ಧ್ವಜಾಯ, ಈ ಆಯದಲ್ಲಿ ಪೂರ್ವ ದಿಕ್ಕಿಗೆ ಬಾಗಿಲಿರಬೇಕು. ಕೆಲವು ಆಯಗಳು ಮನೆಗೆ ಶ್ರೇಷ್ಠ ಅಂತ ಹೇಳ್ತೀವಿ. ಅದ್ಯಾವ್ದ್ಯಾವುದು? ಉದಾಹರಣೆ ಧ್ವಜಾಯ, ಸಿಂಹಾಯ, ಗಜಾಯ ಮತ್ತು ವೃಷಭಾಯ. ಈ ವಿಧಾನದಲ್ಲಿ ಆಯದ ಅಳತೆ ಮತ್ತು ದಿಕ್ಕುಗಳು ಮನೆಯ ವಾಸಸ್ಥಿತಿಗೆ, ಹಣಕಾಸು, ಆರೋಗ್ಯ ಹಾಗೂ ಜೀವನ ಶೈಲಿಗೆ ಪರಿಣಾಮಕಾರಿಯಾಗಿರುತ್ತೆ. ಈ ಆಯದ ಸಾರಾಂಶ ಏನು ಅಂತಂದರೆ, ಈ ಲೆಕ್ಕಾಚಾರವು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಗಾತ್ರದ ಆಧಾರದ ಮೇಲೆ ಗಣಿತಬದ್ಧವಾಗಿ ಆಯಾ ಪ್ರಕಾರವನ್ನು ನಾವು ನಿರ್ಧರಿಸುವಂಥ ವಿಧಾನ ಇದಾಗಿರುತ್ತೆ. ಇದು ಮನೆಯ ಶುಭಕಾಲೀನ ಹಾಗೂ ಫಲಿತಾಂಶಗಳ ನಿರೀಕ್ಷೆಗೆ ಸಹಾಯ ಮಾಡುತ್ತೆ. ಇದರಲ್ಲಿ ಕೆಲವೊಂದು ಆಯಾ ವಿಚಾರಗಳನ್ನ ನಿಮಗೆ ನಾನು ಪುಟ್ಟದಾಗಿ ಹೇಳ್ತಾ ಹೋಗ್ತೀನಿ. ಹೇಗಿರುತ್ತೆ, ಯಾಕೆಂದರೆ ನಮ್ಮ ಜನಗಳಿಗೆ ಈ ಆಯದ ಬಗ್ಗೆ ಅಷ್ಟೊಂದು ತಿಳಿದಿರಲ್ಲ. ಏನು ಆಯ ಅಂದರೆ ಔಟ್ರದ್ದೊಂದು ಮೆಸರ್ಮೆಂಟ್ ಕೊಡ್ತಾರೆ, ಆ ಪ್ರಕಾರ ಮಾಡಿಬಿಟ್ರೆ ಮುಗಿದೋಯ್ತು ಅಂತ ತಿಳ್ಕೊಂಡಿರ್ತಾರೆ. ಅದರಲ್ಲಿ ಆಯ ಹೇಗಿರುತ್ತೆ, ಏನು ಕತೆ, ಅದರಿಂದ ಏನಾಗುತ್ತೆ ಅನ್ನೋ ವಿಚಾರವನ್ನು ಒಂದು ಸಣ್ಣದಾಗಿ ನಿಮ್ಗೆ ಹೇಳ್ತಾ ಹೋಗ್ತಾ ಇರ್ತೀನಿ, ನೋಡಿ.